ಸರ್, ಇತ್ತೀಚಿನ ದಿನಗಳಲ್ಲಿ ಥಿಯೇಟ್ರ್ ಕಡೆ ಜನರು ಬರ್ತಿಲ್ಲ ಅನ್ನೋದು ಒಂದಾಯಿತು. ಇನ್ನೊಂದು ಏನಂದರೆ ಅದನ್ನು ಕ್ಲೋಸ್ ಮಾಡೋಕ್ಕೆ ಮುಂಚೆನೇ ಅಲ್ಲಿ ಅಂತ ಅದಕ್ಕೆ ಸಂಬಂಧಪಟ್ಟಂಥ ಚೇಂಬರ್ ಅಧ್ಯಕ್ಷರಾಗಿರ್ಬೋದು, ಮತ್ತೊಬ್ಬರು ಅಲ್ಲಿನ ಸದಸ್ಯರುಗಳು ಯಾರೆಲ್ಲ ಇದ್ದೀರಾ, ಚಿತ್ರಮಂದಿರ ಕಾರ್ಮಿಕರ ಸ್ಥಿತಿ ಏನಾಗುತ್ತೆ ಒಂದು ತಿಂಗಳು ಮುಚ್ಚಿದ್ರೆ ಅನ್ನೋದು ನೀವು ಗಮನಕ್ಕೆ ತಗೋಬೇಕು. ಆದ್ದರಿಂದ ಯಾಕೆ ಅಂತಂದರೆ ಈಗ 1 ತಿಂಗಳು ಅಂತೀರ, ಆಮೇಲೆ ಮುಂದಕ್ಕೆ ಹೋಗ್ಬೋದು. ನೀವು ಈಗ ಸ್ಟೆಪ್ಪು ತೊಗೊಳ್ಳೋ ಬದಲು ಈಗ 1 ತಿಂಗಳು 2 ತಿಂಗಳು ಹಿಂದೆ ಸ್ಟೆಪ್ ತೊಗೊಂಡಿದ್ರೆ ಚೆನ್ನಾಗಿರೋದು. ಯಾಕೆಂದರೆ ಈಗ ತೀರಾ ಮುಳುಗೋಗಿದೆ. ಈಗ ಮುಳುಗೋದ ಮೇಲೆ ನೀವು ಎದ್ದಿರೋ ಥರ ಕಾಣಿಸ್ತಾ ಇದೆ. ಆದ್ದರಿಂದ ಏನೇ ಸ್ಟೆಪ್ ತೊಗೊಂಡ್ರೂ ಸ್ವಲ್ಪ ಸ್ಟ್ರಾಂಗಾಗಿರಬೇಕು ನೀವು ತೊಗೊಳ್ಳೋವಂಥ ಸ್ಟೆಪ್ಪು. ಯಾಕೆಂದರೆ ನೀವು ನೋಡಿದ್ರೆ ಈಗ 2 ತಿಂಗಳು ಹಿಂದೆ ತೊಗೊಬೇಕಾಗಿತ್ತು ಅನಿಸ್ತಿದೆ. ಸ್ಥಿತಿ ಯಾವ ಥರ ಆಗಿದೆ ಚಿತ್ರಮಂದಿರದು ಎಲ್ಲ ನಿಮಗೆ ಗೊತ್ತು. ಓನರ್ಗಳ ಕಷ್ಟ ಏನು ಅಂತ, ಚಿತ್ರಮಂದಿರ ಮಾಲೀಕರ ಕಷ್ಟ ಏನು, ಸಾಲ ಮಾಡಿ ಹಾಕಿರ್ತಾರೆ. ಮತ್ತೊಂದಿದ್ದಾರೆ ನಮ್ಮಂಥ ಕಾರ್ಮಿಕರು ಎಷ್ಟೋ ಥಿಯೇಟ್ರ್ನಲ್ಲಿ ಇದ್ದೀವಿ ನಾವು. ನಮ್ಮಂಥ ಕಾರ್ಮಿಕರು ಹೊಟ್ಟೆ ಮೇಲೆ ಹೊಡೆಯೋದು ಬೇಡ. ನೀವು ದಯವಿಟ್ಟು ನೋಡಿ 1 ತಿಂಗಳು ಮಾಡಿದ್ರೆ ಏನಾಗುತ್ತೆ ಸ್ಥಿತಿಗತಿ ಅಂತ. ಯಾಕೆಂದರೆ ಸಿನಿಮಾ ಥಿಯೇಟ್ರ್ ಈಗ ನಡೀತಲ್ಲ 4-5 ತಿಂಗಳಿಂದ. ತೀರಾ ಕೊರೋನಾ ಬಂದಿಂದ ಈಗ ಕುಲ್ಗೆಟ್ಟೋಗಿದೆ. ಇನ್ನೊಂದು ತಿಂಗಳು ಮುಚ್ಚಿಬಿಟ್ರೆ ಆಗ ಕಾರ್ಮಿಕರಿಗೆ ಸಂಬಳ ಕೊಡೋದು ಹೇಗೆ ಓನರ್ಗಳು? ಈಗಲೇ 1ನೇ ತಾರೀಕು ಕೊಡೋದು 10-20 ಹಿಂಗೆ ಮುಂದಕ್ಕೆ ಹೋಗ್ತಾ ಇದೆ. ಕೊಡ್ತೀವಿರಪ್ಪ, ನೋಡ್ತಾ ಇದ್ದೀರಲ್ಲ ನೀವೇನೇ ಅಂತ ಇದ್ದಾರೆ. ನಮ್ಗೆ ಏನಾಗಿದೆ ಈಗ ಇದನ್ನು ಬಿಟ್ಟರೆ ನಮಗೆ ಗೊತ್ತಿಲ್ಲ, ಕಟ್ಕೊಳ್ಳೋಂಗಿಲ್ಲ ಬಿಡೋಂಗಿಲ್ಲ. ನಾವು ಆ ಸ್ಥಿತಿನಲ್ಲಿದ್ದೀವಿ. ಏನೇ ತೊಗೊಂಡು ಸ್ವಲ್ಪ ಸ್ಟ್ರಾಂಗಾಗಿ ಡಿಸಿಷನ್ ತೊಗೊಂಡ್ರೆ ಚೇಂಬರ್ ಅಧ್ಯಕ್ಷರು ತುಂಬ ಅನುಕೂಲ ಆಗುತ್ತೆ. ಕಾರ್ಮಿಕರ ಬಗ್ಗೆ ದಯವಿಟ್ಟು ಸ್ವಲ್ಪ ಗಮನ ಇರಲಿ. ಇದರಿಂದ ಸಮಸ್ಯೆ ಖಂಡಿತ ಆಗೇ ಆಗುತ್ತೆ ಕಾರ್ಮಿಕ. ಖಂಡಿತ 1 ತಿಂಗಳು ಅಂದರೆ ನಾವು ಈಗ ಕೊರೋನಾದಲ್ಲಿ ನೊಂದೋಗ್ಬಿಟ್ಟು ಯಾರು ನಮ್ಗೊಂದು ಕಾಳು ಅಕ್ಕಿ ಕೊಟ್ಟವ್ರು ಯಾರಿದ್ದಾರೆ? ನಿನ್ನ ಕಷ್ಟ ಏನಪ್ಪ ಅಂತ ಯಾವ ಚೇಂಬರ್ನವ್ರು ಬಂದು ಯಾವ ಚಿತ್ರಮಂದಿರದಲ್ಲಿ ಯಾವ ಕಾರ್ಮಿಕರನ್ನ ವಿಚಾರಣೆ ಮಾಡಿದ್ದೀರಾ ನೀವು? ಯಾರಾದರೂ ಒಬ್ಬರು ಸದಸ್ಯರು, ನೀವು ಇರೋವಂಥ ಚೇಂಬರಲ್ಲಿ ಇರ್ಕೊಂಥ ಸದಸ್ಯರು ಬಂದು ಇಂಥ ಚಿತ್ರಮಂದಿರದಲ್ಲಿ ಏನಪ್ಪ ನಿಮ್ಮ ಕಷ್ಟ ಹೇಗಿದ್ದೀರಾ ಅಂತ ಯಾರಾದರೂ ಒಬ್ಬರು, ಯಾರ ನಟರಾಗಲಿ ಮತ್ತೊಬ್ಬರಾಗಲಿ, ಈಗ ನಟರಿಗೂ ಕೂಡ ಈಗ ನಾವು ಅವರ ಸದಸ್ಯರಲ್ವಾ, ನಾವು ಅವ್ರ ಮನೆಯಲ್ಲಿ ಒಬ್ಬರಲ್ವಾ? ಈಗ ಚಿತ್ರಮಂದಿರ ಆದಮೇಲೆ ಎಲ್ಲ ಒಂದೇ ತಾನೆ. ಅವತ್ತಿನ ಕಾಲದಲ್ಲೇ ನೀವು ಕೊರೋನಾ ಟೈಮಲ್ಲೇ ನಮ್ಮನ್ನು ಯಾರೂ ಗಮನಿಸಲಿಲ್ಲ. ದಯವಿಟ್ಟು ಈಗ 1 ತಿಂಗಳು ನಿಲ್ಲಿಸ್ತೀನಿ ಅಂತ ಇದ್ದೀರಾ. ನಮ್ಮ ಸ್ಥಿತಿ ಏನಾಗಬೇಕು ಅನ್ನೋದನ್ನು ಗಮನಕ್ಕೆ ತಗೊಂಡು ನೀವು ಮುಂದಿನ ಸ್ಟೆಪ್ ತೊಗೊಳ್ಳಿ. ಯಾವ ಕಾರಣ ಅಂದರೆ ಥಿಯೇಟ್ರ್ ಕಡೆ ಜನರು ಬರ್ತಿಲ್ಲ, ಒಳ್ಳೆ ಸಿನಿಮಾ. ಈಗ ನೋಡಿ, ಇದು ಯಾವುದು ಹಾಳಾದ್ದು OTT ಅದು ಇದು ಬಂದುಬಿಟ್ಟು ಎಲ್ಲ ಈಗಿನ ಯುವಕರೆಲ್ಲ ಅದರಲ್ಲೇ ಮುಳುಗೋಗ್ಬಿಟ್ಟಿದ್ದಾರೆ. ಅದೊಂದು ದೊಡ್ಡ ಹೊರ್ತ ಆಗಿದೆ ಚಿತ್ರಮಂದಿರದವ್ರಿಗೆ. ಆಯಿತಾ? ಈಗ OTT ಯಾವುದೋ ಸಿನಿಮಾ ರಿಲೀಸ್ ಮಾಡಿದ್ರೆ ಡೈರೆಕ್ಟ್ ಅಲ್ಲೇ ಕೊಟ್ಬಿಡ್ತೀರಾ. ಈ ಬೇರೆ ಕಾರಣಾಂತರಗಳು ಏನಿದ್ದಾವೆ ಅಂತ ನಿಮಗೇ ಗೊತ್ತು. ದಯವಿಟ್ಟು ಇವೆಲ್ಲ ಗಮನಕ್ಕೆ ತೊಗೊಂಡು ಚಿತ್ರಮಂದಿರ ಕಾರ್ಮಿಕರು ಏನಾಗ್ತಾರೋ 1 ತಿಂಗಳು ಬಂದ್ ಮಾಡಿದರೆ ಅವ್ರ ಸ್ಥಿತಿಗತಿ ಏನು, ಇಲ್ಲ ನಿಮ್ಮ ಚೇಂಬರ್ ಕಡೆಯಿಂದ ಏನಾರ ನಮಗೆ ಧನ ಸಹಾಯ ಮಾಡ್ತೀರಾ ಚಿತ್ರಮಂದಿರ ಕಾರ್ಮಿಕರುಗಳಿಗೆ ಎಲ್ಲರಿಗೂ, ದಯವಿಟ್ಟು ಒಂಚೂರು ಗಮನಕ್ಕೆ ತೊಗೊಳ್ಳಿ. ಯಾಕೆಂದರೆ ನಾವು ಈಗ ತೀರಾ ಮರ ಹೋಗ್ಬಿಟ್ಟಿದ್ದೀವಿ. ನಾವು ಜೀವ ಕಳ್ಕೊಬೇಕಷ್ಟೇ. ನೀವು ತಿಂಗಳು ಹಿಂಗೆ ಬಾಕ್ಲಾಕ್ಬಿಟ್ರೆ 1 ತಿಂಗಳು ನಾವೇನು ಮಾಡಬೇಕು? ಇದರಲ್ಲಿ ಅಧ್ಯಕ್ಷರಿರ್ಬೋದು, ಚಿತ್ರಮಂದಿರದ ಮಾಲೀಕರು ಇರ್ಬೋದು, ಎಲ್ಲ ಕೂತು ಮಾತಾಡಿ ನಿಮ್ಮ ಕಾರ್ಮಿಕರಿಗೆ ಚಿತ್ರಮಂದಿರ ಮಾಲೀಕರು ನೀವೆಲ್ಲ ಏನು ಮಾಡ್ಬೋದು, ಅವ್ರಿಗೇನು ಸಹಾಯ ಮಾಡ್ಬೋದು 1 ತಿಂಗಳ ಮಟ್ಟಿಗೆ ಎಲ್ಲ ಕುಂತು ಮಾತಾಡಿ ಒಂದು ಡಿಸೈಡ್ ತೊಗೊಳ್ಳಿ. 1 ತಿಂಗಳ ಮಟ್ಟಿಗೆ ಕ್ಲೋಸ್ ಅಂತಾರಲ್ಲ, ಅದು ಮಾಡಿದರೆ ಮುಂದೆ ಸರಿ ಹೋಗ್ಬೋದು ಅಂತ ಅನ್ಸುತ್ತೆ. ಅದು ನೀವು ಅವರಿಗೆ ಅಧ್ಯಕ್ಷರುಗಳಿಗೆ ಚಿತ್ರಮಂದಿರ ಮಾಲೀಕರುಗಳಿಗೆ ಸರೋಗುತ್ತೆ ಅನ್ನೋದಾದರೆ ಮಾಡಿ. ಇಲ್ಲ ಅಂದರೆ ಏನೋ ಒಂದು ಮಾಡಿ, ಇಲ್ಲ ಹೋಗ್ರೆ ನಮ್ಮ ಕೈಲಾಗಲ್ಲ ಅಂಥೇಳಿ ಏನೋ ನಾವು ಇಷ್ಟು ದಿನ ದುಡ್ದಿದ್ದೀವಿ, ಏನೋ ಒಂದು ನಿಮ್ಮಿಂದ ಒಂದು ಧನ ಸಹಾಯ ಆದರೆ ನಾವೆಲ್ಲೋ ಇನ್ನೊಂದು ಕಡೆ ನೋಡ್ಕೊತೀವಿ ಇನ್ನೊಂದು. ಯಾಕೆಂದರೆ ಈಗ ಈ ವಯಸ್ಸಾಯ್ತಲ್ಲ, ಮತ್ತೆ ಇನ್ನೆಲ್ಲೋಗಿ ಏನು ಮಾಡೋಕ್ಕಾಗುತ್ತೆ ನಾವು? ಏನೋ ಚಿತ್ರಮಂದಿರ ಮಾಲೀಕರಿಂದ ಏನೋ ನಮಗೂ ಸ್ವಲ್ಪ ಧನ ಸಹಾಯ ಆದರೆ ಎಷ್ಟು ದಿನ ಮಾಡೋದಕ್ಕೆ ಏನೋ ನಾವು ಇರೋ ತನಕ ಉಸಿರಾಡ್ತೀವಿ. ಎಲ್ಲ ಸಿಂಗಲ್ ಸ್ಕ್ರೀನ್ಗಳು ಮುಚ್ತಾ ಬಂದಿದೆ ಥಿಯೇಟ್ರನ್ನೆಲ್ಲ. ನೋಡಿ, ಇವತ್ತು ಅಂತ ಕಾವೇರಿ ಥಿಯೇಟ್ರ್ ಮುಚ್ಚಿದ್ದಾರೆ ಅಂದರೆ ಇನ್ನು ಸಿಂಗಲ್ ಥಿಯೇಟ್ರ್ ಯಾವ ಮಟ್ಟಕ್ಕೆ ನಡೆಯುತ್ತಾ ಆಗುತ್ತಾ ಹೇಳಿ? ಬೆಂಗಳೂರು ಅಂತ ಸೆಂಟ್ರ್ ಪ್ಲೇಸ್ ಇದ್ದಂಥ ಕಾವೇರಿ ಥಿಯೇಟ್ರು ಮಾಲೀಕರು ಹೇಳ್ತಾಯಿದ್ರು, ಅವರು ಕಾವೇರಿ ಥಿಯೇಟ್ರ್ ಮಾಲೀಕರು ನೋಡಿ ಕೊರೋನಾ ಬಂದಮೇಲೆ ತುಂಬ ಏಟು ಬಿದ್ದಿದೆ, ನಾವು ಕಾರ್ಮಿಕರಿಗೆ ಸಂಬಳ ಕೊಡೋಕ್ಕಾಗ್ತಲ್ಲ ಅಂತ ಅಂಥವ್ರು ಹೇಳಿದ್ಮೇಲೆ ಇನ್ನು ಬೇರೆ ಥಿಯೇಟ್ರ್ಗಳು ಸಿಂಗಲ್ ಥಿಯೇಟ್ರ್ ಯಾಕೆ ನಡೆಯೋಕ್ಕೆ ಸಾಧ್ಯ? ಚೇಂಬರ್ನವರು ಇವರು ನಿದ್ದೆ ಬಿಟ್ಟು ಎದ್ದೇಳಬೇಕಾಗಿತ್ತು 1 ತಿಂಗಳು 2 ತಿಂಗಳು ಹಿಂದೆ. ನಟನರಿ ಕರೆದು ಏನು ಮಾತಾಡಬೇಕು, ನಮ್ಮ ಮುಂದಿನ ಸ್ಟೆಪ್ ಏನು, ನಮ್ಮ ಚಿತ್ರಮಂದಿರದವ್ರು ಏನಾಗಬೇಕು, ಕಾರ್ಮಿಕರು ಮಾಲೀಕರು ಏನಾಗಬೇಕು, ಮುಂಚೆ ಮಾಲೀಕರ ಬಗ್ಗೆ ಯೋಚನೆ ಮಾಡಿ. ನೀವು ಮಾಲೀಕರನ್ನ ಕರೆದು ಚೇಂಬರ್ನಲ್ಲಿ ಎಲ್ಲ ಚಿತ್ರಮಂದಿರದವ್ರನ್ನ ಮಾಲನವ್ರನ್ನ ಕರೆದು ಮಾತಾಡಿ ಒಂದು ಫೈನಲ್ ಮಾಡಿ. ಅವ್ರು ಏನು ಮಾಡಬೇಕು ಅಂತಾರೆ, ನೀವೇನು ಮಾಡಬೇಕು ಅಂತಿದ್ದೀರಾ ಅದನ್ನು
ಎಲ್ಲ ಕುಂತು ಮಾತಾಡಿ ದಯವಿಟ್ಟು ಕಾರ್ಮಿಕರಿಗೆ ತೊಂದರೆ ಆಗ್ದಂಗೆ ನೋಡ್ಕೊಳ್ಳಿ. ನೀವು ನೋಡಿರುವಾಗ ಇತ್ತೀಚಿನ ದಿನಗಳಲ್ಲಿ ಹೊಸಬ್ರ ಸಿನಿಮಾಕ್ಕೆ ಜನ ಬರ್ತಾಯಿಲ್ಲ ಅಥವಾ ಯಾರ ಸಿನಿಮಾಕ್ಕೆ ಜನ? ನೋಡಿ, ಸಿನಿಮಾನ ಇವಾಗ ಏನಾಗಿದೆ, ಟ್ರೈಲರ್ ಬಿಟ್ಟ ತಕ್ಷಣ ಜನ ಡಿಸೈಡ್ ಮಾಡಿಬಿಡ್ತಾರೆ ಈ ಸಿನಿಮಾ ಹಿಂಗೆ ಇದೆ ಅಂತ. ಈಗ ಹೊಸ ಸಿನಿಮಾ ದೊಡ್ಡ ದೊಡ್ಡ ಸಿನಿಮಾ ಬಂದರೆ ಜನ ಕುಣ್ಕೊಂಬಂದ್ಬಿಡ್ತಾರೆ ಆಯಿತಾ. ಈಗ ಹೊಸರು ಸಿನಿಮಾ ಅಂತ ಅಂದರೂ ಚೆನ್ನಾಗಿದೆ ಅಂತ ಅಂದರೆ ಮನಸ್ಸಿಗೆ ಬಂದ್ಬಿಡ್ತಾರೆ ಜನ. ಟ್ರೈಲರ್ ನೋಡೇ ಡಿಸೈಡ್ ಮಾಡ್ತಾರೆ ಈ ಸಿನಿಮಾ ಹಿಂಗಿದೆ ಅಂತೇಳಿ. ಈಗ ಎಷ್ಟು ಜನದ ಹೊಸ ಸಿನಿಮಾ 100 ಡೇಸ್ ಹೋಗಿಲ್ಲ, 50 ಡೇಸ್ ಹೋಗಿಲ್ಲ, ಆ ಥರ ಹೋಗ್ತಾ ಇದೆ ಸಿನಿಮಾಗಳು, ಹೋಗ್ತಾ ಇದ್ದಾವೆ ಸಿನಿಮಾಗಳು. ಅದೇ ಥರ ತೆಗಿಬೇಕಲ್ಲ ಅವರು. ನಮ್ಮಲ್ಲಿರುವಂಥ ಸೂಪರ್ ಸ್ಟಾರ್ಗಳು ಸಿನಿಮಾ ಬರಬೇಕು. ಈಗ ನಮ್ಮಲ್ಲಿರೋ ಸೂಪರ್ ಸ್ಟಾರ್ಗಳು ಎಲ್ಲ 2 ವರ್ಷಕ್ಕೆ 3 ವರ್ಷಕ್ಕೆ ಮುಂದೆ ಹೋಗ್ತಾನೆ ಇದ್ದಾರೆ. ಈಗ ಹಿಂಗೆ ಆಗ್ಬಿಟ್ರೆ ಏನಾಗಬೇಕು ಅವರು ಯೋಚನೆ. ಈಗ ಏನಂದರೆ ಸೂಪರ್ ಸ್ಟಾರ್ಸ್ಗಳು ಬೇರೆ ಬೇರೆ ಯಾರು ಮಾಡೋದು ನೋಡಿ 2 ವರ್ಷ 3 ವರ್ಷ ಅಂದರೆ ನಮ್ಮ ರಾಜ್ಯದಲ್ಲಿ ಚಿತ್ರಮಂದಿರ ಏನಾಗಬೇಕು ಅಂತ ಅವರು ಗಮನಕ್ಕೆ ತಗೋಬೇಕು. ಯಾಕೆಂದರೆ ಈಗ ಯಶ್ ಅವ್ರು ಇರ್ಬೋದು, ದರ್ಶನ್ ಅವ್ರು ಇರ್ಬೋದು, ಸುದೀಪ್ ಅವ್ರು ಇರ್ಬೋದು, ಎಲ್ಲರೂ ಶಿವಣ್ಣವರು ಈಗ ಎಲ್ಲರೂ ಒಂದು ಅವರು ಕೂತಿ ಮಾತಾಡಿ ಏನು ಮಾಡಬೇಕು. ಯಾಕೆಂದರೆ ಪ್ರೊಡ್ಯೂಸರ್ಗಳಿದ್ದಾರೆ ಸಿನಿಮಾ ತೆಗಿಯೋರು, ಇವ್ರುಗಳು ಮಾಡ್ತಾ ಇಲ್ವಾ? ಇಲ್ಲ ಪ್ರೊಡ್ಯೂಸರ್ಗಳಿಲ್ವಾ? ಸಿನಿಮಾ ತೆಗಿಯೋರಿಲ್ವಾ? ಸಿನಿಮಾ ಮಾಡೋರಿದ್ದಾರೆ, ಇಲ್ಲ ಸಿನಿಮಾ ತೆಗಿಯೋರಿಲ್ವಾ? ಈಗ ಏನು ಅಂತ ನಮಗೂ ಗೊತ್ತಾಗ್ತಾ ಇಲ್ಲ. ಅವ್ರ ಸಿನಿಮಾ ಬಂದರೆ ಆಲ್ಮೋಸ್ಟ್ ಎಲ್ಲರ ಸಮಸ್ಯೆ ಪರಿಹಾರ ಆಗ್ಬೋದು. ಈಗ ಎಲ್ಲ ನೋಡಿ, ಕಾರ್ಮಿಕರ ಜೀವ ನಮ್ಮ ನಟರುಗಳ ಹತ್ರ ಇದೆ ಆಯಿತಾ. ಏನು ಅವ್ರ ಸಿನಿಮಾಗಳು ಬಂದರೂ ಚಿತ್ರಮಂದಿರಗಳು ನಡೀತವೆ, ಕಾರ್ಮಿಕರು ನಾವು ಕೂಲಿ ಮಾಡಿ ಬದುಕ್ತೀವಿ. ವಾಣಿಜ್ಯ ಮಂಡಳಿಗೆ ಏನಾದ್ರು ಹೇಳೋದಾದ್ರೆ ಏನು ಹೇಳಕ್ಕೆ? ವಾಣಿಜ್ಯ ಮಂಡಳಿಗೆ ಕೈ ಮುಗಿ ಕೇಳ್ಕೊತಾ ಇದ್ವಿ, ದಯವಿಟ್ಟು 1 ತಿಂಗಳು ನೀವು ನಿಲ್ಲಿಸಿದ ನಂತರ ನಮ್ಮ ಗತಿ ಏನು ಅನ್ನೋದನ್ನು ಮಾಲೀಕರನ್ನ ಕರೆದಿ ನೀವು ಮಾತಾಡಿ ಒಂದು ಫೈನಲ್ಗೆ ಬನ್ನಿ ಅಷ್ಟೇ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.